ಸಾರ್ವಭೌಮ ಶ್ರೀಮದ್ ರಾಜಾದಿರಾಜ ಯೋಗಿ ಮಹಾರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಡಂಬ ಪರಿಪೂರ್ಣ ಸಮೋದಿತ ಸಕಲ ಮತ ಭಾವಿತ ಸದ್ಗುರು ಸಮರ್ಥ ವನಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸಕಲ ಸದ್ಭಕ್ತರಿಗೂ ಗುರು ಪೌರ್ಣಿಮೆಯ ಅನಂತ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಶ್ರೀ ಶ್ರೀ ಮೈಲಾರಲಿಂಗೇಶ್ವರ ಶರಣ ಸಂಸ್ಥಾನದ ಅಡಿಯಲ್ಲಿ ನಡೆಯುವಂಥ ಶ್ರೀ ಗುಡ್ಡದ ಮಲ್ಲಯ್ಯ ದೇವಸ್ಥಾನ ಶಿಕ್ಷಣಾಭಿವೃದ್ಧಿ ಹಾಗೂ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುವಂಥ ಶ್ರೀ ಕ್ಷೇತ್ರ ದೇವರ ಮುಂಗುತ್ತಿಯಲ್ಲಿ ನಡೆಯುವಂಥ ಶ್ರೀ ಶ್ರೀ ಶರಣ ಹೊನ್ನಯ್ಯ ತಾತ ಗುರುಕುಲ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ ಹಾಗೂ ಬ್ಯಾಗ್ಗಳ ವಿತರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಆತ್ಮೀಯರಿಗೂ ಸದ್ಗುರು ಸಮರ್ಥನ ಆಶೀರ್ವಾದ ಇರಲಿ ಅಂತೇಳಿ ಶುಭ ಹಾರೈಸಿ, ಅನಿರೀಕ್ಷಿತವಾಗಿ ನಮ್ಮೂರಿನ ಸಾಹುಕಾರರಾಗಿರುವಂಥ ಅಸಂತೋಷ್ ಸಾಹುಕಾರಿಗೂ ಹೃತ್ಪೂರ್ವಕ ಸ್ವಾಗತಗಳನ್ನು ಕೋರುತ್ತಾ, ಹಾಗೆ ನಮ್ಮ ಹೆಣ್ಣಾಳ ವೇದಮೂರ್ತಿ ದಾನಯ್ಯ ಸ್ವಾಮಿಗಳು, ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಕೆ ಚಂದ್ರಪ್ಪ ಸಾಹುಕಾರರು, ಈ ಒಂದು ಗುರುಕುಲ ಪಾಠಶಾಲೆ ಮಕ್ಕಳಿಗೆ ಪ್ರತಿ ವರ್ಷ ಸಾವಿರಾರು ನೋಟ್ ಬುಕ್ಗಳನ್ನು ಏನಪ್ಪ ಅಂದ್ರೆ ಉಚಿತವಾಗಿ ಕೊಡುವಂಥ ಪ್ರವೀಣ ವಿಭೂತಿ ಅವರಿಗೂ, ಇನ್ನೋರ್ವ ನಮ್ಮ ಉಣ್ಣೆ ಹೇಮಣ್ಣ ಸಾಹುಕಾರರು, ರಮೇಶ್ ನವೀನ್ ಟ್ರಸ್ಟ್ನ ಸದಸ್ಯರು ಮತ್ತು ರಾಮು, ಎಲ್ಲರಿಗೂ ನಮ್ಮ ಟ್ರಸ್ಟ್ನ ಎಲ್ಲ ಲೆಕ್ಕಪತ್ರ ಪರಿಶೋಧನೆ ಮಾಡುವಂಥ ನಮ್ಮ ಶಿಷ್ಯರಾಗಿರುವಂಥ ಗಣಮೂರು ನರೇಂದ್ರ ಅವರಿಗೆಲ್ಲರಿಗೂ ಸದ್ಗುರು ಸಮರ್ಥನ ಆಶೀರ್ವಾದ ಇರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ. ಈ ಒಂದು ಶರಣ ಸಂಸ್ಥಾನದಲ್ಲಿ ಈ ಬಡ ಮಕ್ಕಳಿಗಾಗಿ, ಅನಾಥ ಮಕ್ಕಳಿಗಾಗಿ, ತಂದೆಯೊಂದು ಮಕ್ಕಳು, ತಾಯಿಯೊಂದು ಮಕ್ಕಳು, ಕೂಲಿ ಮಾಡತಕ್ಕಂಥ ಮಕ್ಕಳು, ಎಲ್ಲ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕಂತ ಒಂದು ಸಂಕಲ್ಪ ಯಾಕೆ ಮಾಡಿದೆವು ಅಂತಂದ್ರೆ, ಇದೆಲ್ಲದಕ್ಕೂ ಪ್ರೇರಣೆ ಆ ಭಗವಂತ ಮೈಲಾರಲಿಂಗ. ಯಾಕಂದ್ರೆ ಸುಮಾರು 450 ವರ್ಷಗಳಿಂದ ದೇವರಗುಡ್ಡದ ಶರಣ ಅಮಾತ್ಯತಾದವರಿಗೆ ಇಲ್ಲಿ ಆಶೀರ್ವಾದ ಆಗಿತ್ತಂತೆ. ಅವ್ರು ಬಂದು ಸುಮಾರು 15-14 ವರ್ಷ ಇಲ್ಲಿ ಅನುಷ್ಠಾನ ಮಾಡಿದಾಗ ಶಿವನು ಜಂಗಮ ರೂಪದಲ್ಲಿ ಬಂದು ಆಶೀರ್ವಾದ ಮಾಡಿದಂತ, ಅಮಾಂತ ಆಗ್ತಿದ್ಯಪ್ಪ, ನೀ ಏನಂತಿದ್ದೆ ಅದಾಗ್ತದ, ಏನ್ ನಡೆಸ್ತಿದ್ದೆ ಅದು ನಡೀತದ, ಅಮಾಂತ ಆಗ್ತಿದ್ದೆ ಅಂತೇಳಿ ಆಶೀರ್ವಾದ ಮಾಡಿದಂತ. ಆಮೇಲೆ ನೀನ್ ಏನಂತಿದ್ದೆ ಅದಾಗ್ತದ, ಏನ್ ನಡೆಸ್ತಿದ್ದೆ ಅದು ನಡೀತದೆ, ಅಮಾಂತ ಆಗ್ತಿದ್ದೆ ಅಂತೇಳಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಅಮಾಂತವ್ರು ಕೇಳಿದ್ರಂತವ್ರಿಗೆ, ಸ್ವಾಮಿ ನಿನ್ನ ಏನಂತ ಪೂಜೆ ಮಾಡ್ಬೇಕು ನಾವು?
ನಿನ್ನ ಏನಂತ ಪೂಜೆ ಮಾಡಲಿ, ನಿನ್ನ ಗುರು ಏನಂತ ಕೇಳಿದಾಗ ಆ ಮಹಾತ್ಮರು ಹೇಳಿದ್ರಂತ ಪರಮಾತ್ಮ, ಅಮತಯ್ಯ ನಾನು ಮಲ್ಲಯ್ಯ, ಬಹುಕಾಲದಿಂದ ಇಲ್ಲಿ ಹುತ್ತಿನ ಗರ್ಭದೊಳಗೆ ಒಂದು ಗುಂಡಾದ, ಆ ಗುಂಡಿನಲ್ಲಿ ವಾಸ ಆಗಿನಪ್ಪ, ನಾನು ಮಲ್ಲಯ್ಯ ಬಹುಕಾಲದಿಂದ ವಾಸ ಮಾಡಿನಿ, ಮುಂದೆ ಬಹುಕಾಲ ವಾಸ ಮಾಡ್ತೀನಿ, ಯಾರು ನಂಬಿಗಿಟ್ಟು ಬಂದವರಿಗೆ ಏನಪ್ಪಂದ್ರೆ ನಡೆಸಿಕೊಡ್ತೀನಿ, ಇದು ಕಾಡು ಕೈಲಾಸ ಆಗುತ್ತ ಅಂತೇಳಿ ಆಶೀರ್ವಾದ ಮಾಡಿದಂತ ಮತ್ತೆ ಆಗ ಮತ್ತೆ ಆತ್ಮವ್ರಿಗೆ ಆಶೀರ್ವಾದ ಮಾಡಿ ಅವರು ಅದೃಷ್ಟರಾದರು. ಆಮೇಲೆ ನಾನು ಈ ಅಂತದ್ದಾಗ್ತದ ನಡೆಸಿದ್ದು ನಡೀತದ ಅಂತ ಆಶೀರ್ವಾದ ಮಾಡಿದ್ರು. ನಾ ಈ ಉದ್ದಿನ ಗರ್ಭದೊಳಗ ಗುಂಡಾದ ಗುಂಡಿಗೆ ಮೂಡ್ತೀನಿ, ನಾನು ಮಲ್ಲಯ್ಯ ಅಂತ ಹೇಳಿದ, ಬಹುಕಾಲ ವಾಸ ಮಾಡ್ತೀನಿ, ಯಾರು ನಂಬಿಕೆಟ್ಟು ಬಂದವ್ರಿಗೆ ನಡೆಸಿಕೊಡ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ. ಇದು ಹೆಂಗ ಅವ್ರಿಗೆ ಮನನ ಆಗ್ಬೇಕಲ್ಲ. ಅವಾಗ ಅಮತೈತಾತ್ಮವ್ರು ಏನ್ ಮಾಡಿದ್ರಂತ, ಆ ಉತ್ತನ್ನು ತೆಗೆದಾರ, ಉತ್ತು ತೆಗೆದು ಹಿಂದಾಗ್ಯಾರ. ಅವಾಗ ಏನಪ್ಪ ಅಂದ್ರೆ ಆ ಉತ್ತಿನ ಗರ್ಭದೊಳಗೆ ಒಂದು ಅಖಂಡವಾದಂತ ಒಂದು ಗುಂಡು ಅಲ್ಲಿ ಖಂಡಿತವಿತ್ತು. ಆ ಉತ್ತಿನ ಗರ್ಭದೊಳಗೆ ಆ ಗುಂಡಿಗೆ ಒಳಗೆ ಗುರುತು ಮೂಡಿದ್ದು ಅಂತ. ಆ ಉತ್ತಿನ ಗರ್ಭದೊಳಗೆ ಇರುವಂತ ಗುಂಡಿಗೆ ಗುರುತು ಮೂಡಿದಕ್ಕಾಗಿ ಈ ಊರ ಹೆಸರು ಗುಂಡುಗುರ್ತಿ ಅಂತೇಳಿ ನಾಮಕರಣ ಬಂದಿತ್ತು. ಅತ್ಯಂತ ಇದು ದೇವರ ಗುಂಡುಗುರ್ತಿ. ಯಾಕಂದ್ರೆ ಮೈಲಾರಲಿಂಗ ಮಲ್ಲಯ್ಯ ವಾಸ ಆಗಿರೋದು ಮೈಲಾರಲಿಂಗ ವಾಸ ಮಾಡಿದಾಗ ದೇವರ ಗುಂಡುಗುರ್ತಿ ಅಂತ ರೂಢಿಯೊಳಗ ಇದು ಗುಂಡುಗುರ್ತಿ ಅಂತ ನಾಮಕರಣ ಮಾಡಿದ್ದು. ಪರವಾಗಿ ಅಮಾತೈತಾತ್ಮರು ದೊಡ್ಡ ಪವಾಡ ಪುರುಷರು, ಮಹಾತ್ಮರು, ಸತ್ತ ಎತ್ತನ್ನು ಬದುಕಿಸಿದಂಥವ್ರು ಅಮತೈತಾತ್ಮವರು, ನಿರ್ಜೀವ ವಸ್ತುವನ್ನು ನಡೆಸಿದಂಥವ್ರು ಅಮತೈತಾತ್ಮವರು ಅಂತ ಮಹಾತ್ಮರು ಅವೆಲ್ಲ. ಅವ್ರ ತರುವಾಯ ಮಲ್ಲಯ್ಯತಾತ್ಮವರು ಬಂದರು. ಆ ಮಲ್ಲಯ್ಯತಾತ್ಮವರು ಅಂತ ವಾಕ್ಯ ಪುರುಷರು. ಅವ್ರು ಏನು ನುಡಿದು ಆಗುತ್ತಂತ ಏನು ನಡೆದು ನಡೆಸಿದ್ರು ನಡೀತ ಅಂತ ವಾಕ್ಯ ಪುರುಷರು ಮತ್ತೆ ಮಲ್ಲಯ್ಯತಾತ್ಮವರು. ಅವ್ರು ಬಂದು ಸುಮ್ಮನೆ ಏನೋ ಸ್ವಲ್ಪ ಪೂಜೆ ಮಾಡಿದ್ರು, ಹೋದ್ರು ಅಷ್ಟೇ. ಗುಂಡಿತ್ತು, ಗುಂಡಿಗೆ ಪೂಜೆ ಮಾಡಿದ್ರು. ಅವ್ರ ತರುವಾಯ ಹೊನ್ನಯ್ಯತಾತ್ಮವ್ರು ಬಂದರು. ಹೊನ್ನಯ್ಯತಾತ್ಮವ್ರು ಬಂದ ಮೇಲೆ ಹಂಗೆ ಗುಂಡಿಗೆ ಪೂಜೆ ಮಾಡ್ತಾ ಒಂದು ಸಣ್ಣ ಗುಡಿ ಕಟ್ಟಿಸಿದ್ರು. ಆ ಗುಂಡಿ ಒಂದು ಸಣ್ಣ ಗುಂಡಗಾಲ ತಗೊಂಡು ಏನೋ ಒಂದಷ್ಟು ಕಟ್ಟಿಗೆ ವಾಟಗಳು ಅಂತ ಹಾಕಿ ಗುಡಿ ಕಟ್ಟಿಸಿದ್ರಂತ. ಗುಡಿ ಕಟ್ಟಿದ ಮೇಲೆ ಅವ್ರು ಹಂಗೆ ಪೂಜೆ ಮಾಡ್ಕೊಂತ ಎಲ್ಲ ಭಕ್ತರ ಮ್ಯಾಗ ಹೋಗಿ ಬಂದ್ಕಂತಿರ್ತಿದ್ರು. ಅವಾಗ ಏನಪ್ಪ ಅಂದ್ರೆ ಬಹಳ ದಿವಸದ ಕಾಲ ನೋಡಿದ್ರು ಚೆನ್ನೂರು ಸದ್ಭಕ್ತರು, ಕೊಂಕಲ ಸದ್ಭಕ್ತರು, ಗಂಜನೂರು ಸದ್ಭಕ್ತರು ಬಂದು ಹೊನ್ನಯ್ಯತಾತ್ಮವ್ರಿಗೆ ಕೇಳಿದ್ರಂತ, ಯಪ್ಪ ಮತ್ತೆ ಗುಡಿ ಹಳಿದಾಗದ, ನೀನು ಅಪ್ಪಡಿ ಮಾಡಿದಪ್ಪ ಅಂದ್ರ ಕಲ್ಲು ತಂದು ಕಲ್ಲು ಕಂಬ ಕಲ್ಲು ತೂರ್ಲಿ ಅಂತ ನಾವೊಂದು ಶಿಲಾಪಂಜರ ನಿರ್ಮಾಣ ಮಾಡೋದಂತ ಸಂಕಲ್ಪ ಮಾಡಿವಿ, ನೀನು ಅಪ್ಪಡಿ ಕೊಡ್ಬೇಕಂದ್ರ. ಅವಾಗ ಹೊನ್ನಯ್ಯತಾತ್ಮವ್ರು ಹೇಳಿದ್ರಂತ, ಮಕ್ಕಳೇ ನನ್ನ ಗುಡಿ ಗುಂಡಾರ ಕಟ್ಟಕ್ಕೆ ಅಪ್ಪಡಿಲ್ಲ, ಮುಂದೆ ಬರ್ತಾನ ಹುಲಿ ಮುಖದ ಮಲ್ಲಿಕಾರ್ಜುನ, ಅದನ್ನ ಕೈ ಮೇಲೆ ಗುಡಿ ಆಗ್ತವೆ, ಗುಂಡಾರ ಆಗ್ತವೆ, ಓದಲ್ಲೆಲ್ಲ ಜಾತ್ರೆ ಆಗ್ತವೆ, ಪಂಥದ ಕೈ ಮೇಲೆ ಆಗ್ತದೆ, ಬರೀ ಕೂಡ ಮಾಡೋದು. ಅವ್ರು ಹೊನ್ನಯ್ಯತಾತ್ಮವ್ರ ವಾಕ್ಯ ಏನಾಗಿತ್ತು ಅದೇ ನಡೆದು ಇವತ್ತು ಏನಿಲ್ಲ. ನಮ್ದೇನು ಹೊಸದಿಲ್ಲ. ನಾವಿಲ್ಲಿ ಸುಮ್ಮನೆ ಚಾಕರಿ ಮಾಡ್ಕೊಂತ ಕೂತೀವಿ. ನಮ್ದೇನಿಲ್ಲ. ಎಲ್ಲಾ ಶಕ್ತಿ, ಎಲ್ಲಾ ಭಕ್ತಿ, ಎಲ್ಲಾ ಯುಕ್ತಿ ಎಲ್ಲ ಹೊನ್ನಯ್ಯತಾತ್ಮದಿಂದ, ನಮ್ದೇನಿಲ್ಲ. ಅದಕ್ಕಾಗಿ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಅಮತೈತಾತ್ಮವ್ರಿಗೆ ಆಶೀರ್ವಾದ ಆದಂಥ ಸ್ಥಾನ, ಮಲ್ಲಯ್ಯತಾತ್ಮವ್ರಿಗೆ ಆಶೀರ್ವಾದ ಆದಂಥ ಸ್ಥಾನ, ಹೊನ್ನಯ್ಯತಾತ್ಮವ್ರಿಗೆ ಆಶೀರ್ವಾದ ಆದಂಥ ಸ್ಥಾನ, ಮಲ್ಲಿಕಾರ್ಜುನತಾತ್ಮವ್ರಿಗೆ ಆಶೀರ್ವಾದ ಆದಂಥ ಸ್ಥಾನ. ಇಂತಹ ಸ್ಥಾನದಲ್ಲಿ ನಾವು ಏನು ಯೋಜನೆಗಳನ್ನು ಮಾಡಿದ್ರು ಅದು ಯಶಸ್ಸಾಗ್ತದೆ, ಆ ಕಾರ್ಯ ಸಿದ್ಧಿ ಆಗ್ತದೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಏನು ಮೈಲಾರಲಿಂಗ ಹೊನ್ನಯ್ಯತಾತ್ಮನ ಪ್ರೇರಣೆಯನ್ನು ನಾವೊಂದು ಸಂಕಲ್ಪ ಮಾಡಿದ್ವಿ. ಈ ಎಲ್ಲ ಹೊನ್ನಯ್ಯತಾತ್ಮನ ಪರಂಪರೆಯೊಳಗೆ ಬರುವಂತ ಎಲ್ಲಾ ಹಳ್ಳಿಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಒಂದು ಅನುಕೂಲ ಆಗಲಿ. ನಾವು ನೋಡಿ
ತಂದೆದ ಮಕ್ಕಳು ಅದಾರ, ತಾಯಿದ ಮಕ್ಕಳು ಅದಾರ, ತಂದೆ ತಾಯಿದ ಮಕ್ಕಳು ಅದಾರೆ. ಬಡವರ ಏನ್ ಇವತ್ತು ಕೂಲಿ ಮಾಡಬೇಕು, ಅವ್ರು ಕೃಷಿಗಳು ಮಾಡ್ಬೇಕು. ಇವತ್ತು ರೋಜ್ ಕೂಲಿ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಊಟಕ್ಕೆ ಅನುಕೂಲ ಆಗ್ತದೆ. ಇಲ್ಲಕಂದ್ರೆ ಅವತ್ತು ಉಪವಾಸ ಅನ್ನುವಂಥ ಪರಿಸ್ಥಿತಿ ಇರೋಂಥ ಮಕ್ಕಳನ್ನೇ ಇಲ್ಲ. ಹಾಗಂತ ಮನಗಂಡು ವಿಚಾರ ಮಾಡಿ ಇಂಥ ಒಂದು ಕ್ಷೇತ್ರದಲ್ಲಿ ಈ ಒಂದು ಪುಣ್ಯ ಕಾರ್ಯ ಅನ್ನದಾಸೋಹ, ಜ್ಞಾನದಾಸೋಹ, ವಿದ್ಯಾದಾಸೋಹ ಇವೆಲ್ಲ ತ್ರಿವಿಧ ದಾಸೋಹ ನಾವಿಲ್ಲೇನಪ್ಪ ಅಂದ್ರೆ ಅದನ್ನು ಅನುಗ್ರಹದಿಂದ ಅವರ ಪ್ರೇರಣೆಯಿಂದ ನಾವಿಲ್ಲೇನು ಪ್ರಾರಂಭ ಮಾಡಿದ್ರೆ ಎಲ್ಲ ಬಡ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಆಗಿದೆ ಅಂತೇಳಿ ಒಂದು ಸತ್ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು 2014ರಲ್ಲಿ ಚಾಲನೆ ಕೊಟ್ಟಿವಿ. ಇಲ್ಲಿಗೆ ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಆ ಭಗವಂತ ಅನುಗ್ರಹದಿಂದ ನಡ್ಕೊಂಡು ಬಂದದ. ಇಲ್ಲಿ ಯಾವುದೇ ತೊಂದರೆ ಇರಲಾರ್ದಂಗ, ಯಾವುದೇ ಒಂದು ಕೊರತೆ ಇರಲಾರ್ದಂಗೆ ನಡೆಯಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ನಾನು ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ. ಅದಕ್ಕಾಗಿ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಆಗಲಿ. ನಮ್ಗೆ ಇನ್ನೊಂದು ಸಂಕಲ್ಪ ಏನದ, ಪೂಜಾ ಪಾಠ ಗುರುಕುಲ ಪಾಠಶಾಲೆ ಇದೆ. ದಿವಸ ಮಕ್ಕಳಿಗೆ ಬೆಳಿಗ್ಗೆ ಎಬ್ಬಿಸಿ ಅವ್ರಿಗೆ 5 ಗಂಟೆಗೆ ಎಬ್ಬಿಸಿ ಒಂದು ತಾಸು ಅಭ್ಯಾಸ ಮಾಡಿಸಿ, ಆಮೇಲೆ ಬಯಲುಗಡೆ ಇವೆಲ್ಲ ಹೊರಗಡೆ ದಿನನಿತ್ಯದ ದೈನಂದಿನ ಕ್ರಿಯಾಕ್ರಮಗಳಲ್ಲಿ ಮುಗಿಸ್ಕೊಂಡು ಬಂದು ಆ ಮಕ್ಕಳಿಗೆ ಬಸವಧಾರಣ ಮಾಡತಕ್ಕಂಥದ್ದು. ಮೊದಲಿಗೆ ಭಸ್ಮಧಾರಣ ಆದಮೇಲೆ ಪೂಜಾ ಪಾಠ, ಭಸ್ಮಧಾರಣ ಆದಮೇಲೆ ಗುರುಸ್ತುತಿ, ಶಿವ ಓಂ ಪಂಚಾಕ್ಷರ ಮಂತ್ರ, ಆಮೇಲೆ ಶಾಂತಿ ಮಂತ್ರ, ವಿದ್ಯಾಲಕ್ಷ್ಮಿ ಮಂತ್ರ, ಸರಸ್ವತಿ ಮಂತ್ರ, ಇದೆಲ್ಲ ಒಂದು ಒಳ್ಳೆ ಸಂಸ್ಕಾರ. ಸಂಸ್ಕಾರಕ್ಕಿಂತ ದೊಡ್ಡದು ಯಾವುದಿಲ್ಲ. ಬೇಕಾದಷ್ಟು ವಿದ್ಯಾವಂತರನ್ನು ಮಾಡಬಹುದು, ಒಂದು ಒಳ್ಳೆ ಸಂಸ್ಕಾರ ಇರ್ಲಿಕ್ಕಂದ್ರೆ ಅದು ವ್ಯರ್ಥ ಆಗ್ತದೆ. ಅದಕ್ಕೆ ಮೊದಲು ನಾವು ಕೊಡ್ತಕ್ಕಂಥದ್ದು ಆದ್ಯತೆ ಒಂದು ಒಳ್ಳೆ ಗುರುಕುಲ ಪರಂಪರೆಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಕಾರ. ಮಕ್ಕಳು ಬಸವಧಾರಣ ಮಾಡೋದು, ನಾವು ಶಿವತತ್ವದವರು. ಹಾಗಾಗಿ ಬಸವಧಾರಣ ಮಾಡಿದ ಮೇಲೆ ಹ್ಯಾಂಗೆ ಕೊಡಬೇಕು, ಯಾವ ರೀತಿ ಮಕ್ಕಳಿಗೆ ಮಂತ್ರಗಳ ಉಚ್ಚಾರಣೆ ಮಾಡಬೇಕು ಅಂತೇಳಿ, ಅದ್ರ ಜೊತೆಗೆ ನಮಗೊಂದು ಸಂಕಲ್ಪ ಏನಾದ, ಒಂದು ಸಂಗೀತ ಒಂದು ಅಭ್ಯಾಸ ಮಾಡಿಸ್ಬೇಕಂತ ನಾವು ಮಾಡಿದ್ವಿ. ಸಂಗೀತ ಅಭ್ಯಾಸ ಯಾರಿಗೆ ಏನೇನು ವಿದ್ಯೆ ಅದು ಹತ್ತಿರಿ. ಒಬ್ಬರಿಗೆ ಒಕ್ಕಲ್ತನದಾಗ ಅಭ್ಯಾಸ, ಅವರಿಗೆ ಇಚ್ಛೆ ಇತ್ತಂದ್ರೆ ಒಕ್ಕಲ್ತನ ಕಲಿಸ್ಬೇಕು. ಸಂಗೀತದಲ್ಲಿ ಇಚ್ಛೆ ಇತ್ತಂದ್ರೆ ಸಂಗೀತ ಕಲಿಸ್ಬೇಕು. ಯೋಗಾಭ್ಯಾಸದಲ್ಲಿ ಇಚ್ಛೆ ಇತ್ತಂದ್ರೆ ಯೋಗಾಭ್ಯಾಸ. ಇವೆಲ್ಲ ಯೋಜನೆಗಳನ್ನ ನಮ್ಮೊಂದು ಸಂಕಲ್ಪದೊಳಗ ಸೇರ್ಪಡೆ ಮಾಡಿಕೊಂಡಂಥದ್ದು. ಆದ್ರೆ ನಾವೇನು ಮಾಡಿದೀವಿ, ಸುಮಾರು ಹಳ್ಳಿಗಳಿಂದ ಮೊದಲಿಂದ ಇದಕ್ಕೇನು ದವಸ ಧಾನ್ಯಗಳೆಲ್ಲ ಏನು ಬರ್ತಿತ್ತು ಅದನ್ನು ಯಾವುದು ನಾವು ವ್ಯರ್ಥ ಮಾಡಿದ ಒಂದು ಸರ್ವರಿಗೆ ಬಡ ಮಕ್ಕಳ ಸಲ ಉಪಯೋಗ ಆಗಲ್ಲ ಅಂತೇಳಿ ತಿಳ್ಕೊಂಡು ಅದನ್ನು ನಾವು ಬಳಕೆ ಮಾಡ್ತಿದ್ದೇವೆ. ಅದೆಲ್ಲ ಗಮನದಲ್ಲಿ ನಾವು ಅಕ್ಕಿ ಕೊಂಡ್ಕಂಗಿಲ್ಲ, ಜೋಳ ಕೊಂಡ್ಕಂಗಿಲ್ಲ. ಇವತ್ತಿಂದ ಮೆಣಸಿನಕಾಯಿ ಸದ್ಯ ರಾಮನಾಳ ಸುಬ್ರಾಳ ಭಕ್ತರು ಎಲ್ಲರೂ ತಂದು 1 ವರ್ಷಕ್ಕೆ ಆಗೋಷ್ಟೇನಪ್ಪ ಅಂತಂದ್ರೆ ಮೆಣಸಿನಕಾಯಿ ಕೊಡ್ತಾರೆ. ನಮ್ಗೆ ಒಂದೊಂದು ಸೇವೆ ಎಲ್ಲ ಹಳ್ಳಿಯಿಂದ ಭಕ್ತರು ಕೊಟ್ಟಂತ ದವಸ ಧಾನ್ಯಗಳೆಲ್ಲ ನಾವು ಜತ್ನ ಮಾಡಿಟ್ಟು ಈ ಒಂದು ದಾಸೋಹಕ್ಕ ನಾವು ಉಪಯೋಗ ಮಾಡ್ತೀವಿ. ಯಾವ ಕೊಡಲಿಲ್ಲ. ಪ್ರತಿ ಯುಗಾದಿ, ಪ್ರತಿ ದಸರಾಕ್ಕ ಏನು ದೇವರಿಗೆ ದಾಸೋಹಕ್ಕ ಬಂದದ ಒಂದು ಅಡಿಗೆ ಮಾಡ್ತಕ್ಕಂಥ ಒಳ್ಳೆಣ್ಣಾಗಲಿ ಏನಾಗಲಿ ಎಲ್ಲ ಸುತ್ತಿನಹಳ್ಳಿ ಗ್ರಾಮದವ್ರು ಕೊಟ್ಟದ್ದು ಅದು ನಾವು ಕೊಂಡ್ಕೊಂಡಿಲ್ಲ. ಎಲ್ಲ ನೀವು ಅಪ್ಪಗೆ ಸಹಿಸಿದಂತದ್ದು ಅದನ್ನು ಕೆಡಿಸ್ಬಾರ್ದು ಅಂತ ಸದ್ಬಳಕೆ ಮಾಡ್ತೀವಿ ಇಷ್ಟೇ. ನಾವು ಯಾವಾಗ ಕೊಂಡ್ಕೊಂಡು ಆದ್ರೆ ಇನ್ನೊಂದು ಏನು ಸಮಸ್ಯೆ ಅಂದ್ರೆ, ನಾವು ಇದಿಷ್ಟೇ ತಿಳ್ಕೊಂಡು ಏನು ಖರ್ಚು ಬರ್ತದೆ ಬಿಡು ಅಂತೇಳಿ ನಾವು ಒಂದು ಬಡ ಮಕ್ಕಳಿಗೆ ಒಂದು ಉಚಿತ ದಾಸೋಹ ಸೇವೆ ಮಾಡಬೇಕು, ಉಚಿತ ಶಿಕ್ಷಣ ಕೊಡಬೇಕಂತೇಳಿ ತಿಳ್ಕೊಂಡು
ಉಚಿತ ಶಿಕ್ಷಣ ಸಂಸ್ಥೆ ಅಂತೇಳಿ ನಾವು ಘೋಷಣೆ ಮಾಡಿದ್ವಿ. ಎಷ್ಟರಲ್ಲಿ 2014ರಲ್ಲಿ ಅಪ್ಪವ್ರ ಮೂರ್ತಿ ಪ್ರತಿಷ್ಠಾಪನೆ ಇತ್ತು, 101 ಲಗ್ನ ಇತ್ತು. ಅವತ್ತಿನ ದಿವಸ ನಾವೆಲ್ಲ ಘೋಷಣೆ ಮಾಡಿದ್ವಿ. ವಿದ್ಯಾದಾಸೋಹ ಮಾಡಬೇಕಾಯ್ತಂದ್ರೆ ಸಂಪೂರ್ಣ ಅದನ್ನ ಆಶೀರ್ವಾದ, ಅದನ್ನ ಶಕ್ತಿ ಇದ್ರೆ ಮಾಡಕ್ಕೆ ಸಾಯ್ತದೆ, ಇಲ್ಕಂದ್ರೆ ಸಾಧ್ಯ ಆಗೋದು. ಇಂಥ ದಾನಿಗಳು ಮನಸ್ಸಿನಾಗ ಒಕ್ಕಂತಾರೆ. ಅಪ್ಪ ಬಂದ, ಯಪ್ಪ ನಾವು ನೋಟ್ ಬುಕ್ಸ್ ಕೊಡಿಸ್ತೀನಿ ಅಂತ ಒಬ್ರು ಹೇಳ್ತಾರೆ. ಯಪ್ಪ ನಾನು 100 ಮಕ್ಕಳಿಗೆ ನಾನು ಒಂದು ಒಚ್ಚೊಳಗ ರೊಕ್ಕ ತಗೊಂಡು ಬಂದು ಕೊಡ್ತಂತಾರೆ. ಒಬ್ರು ಯಾರ ಬಂದು ಬ್ಯಾಗ್, ಯಪ್ಪ ನಾನು ಬ್ಯಾಗ್ ಕೊಡಿಸ್ತಂತಾರೆ. ಇದೆಲ್ಲ ನಾವು ಹೇಳಿದ್ರೆ ಆಗ್ತದೆ? ಬನ್ನಪ್ಪ ಕೊಡಿಸ್ರ ಅವ್ರ ಮನುಷ್ಯನಾಗ ಅಲ್ಲಿ ಅಪ್ಪ ಮೈಲಾರ್ಲಿಗೆ ಹೋಗಿ 1 ತಾಸು ಹೋಗಿ ಒಕ್ಕಂತಾರೆ. ಅವ್ರು ಕೊಡ್ತು ಅಂತೇಳಿ ಸ್ವಇಚ್ಛೆಯಿಂದ ಬಂದೇನಪ್ಪ ಅಂದ್ರೆ ಕೊಟ್ಟಾಗ ಅದಾಗ್ತದೆ. ಅದಕ್ಕಾಗಿ ಅದ್ರ ಶಕ್ತಿನೇ ಇದೆಲ್ಲ ನಾವು ಮಾಡಕ್ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಎಲ್ಲ ಪಾಲಕರು ಈ ಒಂದು ಸುತ್ತಮುತ್ತಲ ಹಳ್ಳಿಯವರು, ಮಾನವಿ ತಾಲೂಕಿನವ್ರು ಬಂದರ, ಜವಳಿ ತಾಲೂಕಿನ ಮಕ್ಕಳು ಅದಾರ, ಇಲ್ಲಿ ಶಾಪುರ್ ತಾಲೂಕಿನ ಮಕ್ಕಳು ಅದಾರ, ಸುರ್ಪುರ್ ತಾಲೂಕಿನ ಮಕ್ಕಳು ಅದಾರ, ಲಿಂಗಸೂರು ತಾಲೂಕು ಮಕ್ಕಳು ಅದಾರ, ಸಿಂಧನೂರು ತಾಲೂಕು ಮಕ್ಕಳು ಅದಾರ, ರಾಯಚೂರು ಗ್ರಾಮೀಣ ಭಾಗದವರು, ರಾಯಚೂರು ಭಾಗದವರು, ಆಮೇಲೆ ದೇವದುರ್ಗ ತಾಲೂಕು, ಇಷ್ಟು ಗುರುಮಿಟ್ಕಲ್ ಕ್ಷೇತ್ರದಲ್ಲಿರುವಂಥ ಮಕ್ಕಳು. ಇಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಗುರುಕುಲ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡ್ತಾರೆ. ಇದು ಅವ್ರಿಗೆ ಒಳ್ಳೆ ಒಂದು ಸಂಸ್ಕಾರ, ಒಂದು ಒಳ್ಳೆ ವಿದ್ಯೆ, ಒಂದು ಬುದ್ಧಿ ಕೊಡುವಂಥ ಶಕ್ತಿ ಆ ಭಗವಂತ ಅನುಗ್ರಹ ಮಾಡಲಿ. ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ, ಈಜಿ ದಡ ಸೇರಿದ ಸುಖ ಸಂಸಾರ ಎನ್ನುವಂತೆ ಮಕ್ಕಳಿಗೆ ವಿದ್ಯೆಗಿಂತ ದೊಡ್ಡದು ಯಾವುದು ಈಗಿನ ಕಾಲಕ್ಕೆ, ವಿದ್ಯೆಗಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಅಂತ ಈಗಿನ ಕಾಲ. ಅದಕ್ಕಾಗಿ ಮಕ್ಕಳಿಗೆ ನೀವು ವಿದ್ಯೆ ಕೊಡುವಂತ ಕೆಲಸ ಮಾಡಬೇಕು. ನೀವು ದುಡ್ಡು ಕಳಿಸ್ಲಿಕ್ಕೆ ಇಲ್ಲ, ಮಕ್ಕಳಿಗೆ ವಿದ್ಯೆ ಕಳಿಸ್ಕೊಡ್ರಿ. ಅವ್ರು ಎಲ್ಲ ಬದುಕ್ತಾರೆ, ಹೆಂಗ ಬದುಕ್ತಾರೆ. ಅದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾದಾನ ಮಾಡುವಂತ ಸಂಸ್ಥಾನ ಇದು. ವಿದ್ಯಾದಾನ ಮಾಡುವಂತ ಸಂಸ್ಥಾನ, ಅನ್ನದಾನ ಮಾಡುವಂತ ಸಂಸ್ಥಾನ, ಒಂದು ಒಳ್ಳೆ ಸಂಸ್ಕಾರ ಕೊಡುವಂತ ಸಂಸ್ಥಾನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇತ್ತಪ್ಪ ಅಂತಂದ್ರೆ ಇದಿನ್ನೂ ದೊಡ್ಡ ಪ್ರಮಾಣದಲ್ಲಿ ಮೈಲಾರಲಿಂಗನ ಆಶೀರ್ವಾದದಿಂದ ಹೋಗ್ಲಿ, ಬೆಳೆಸ್ಕೊಂಡು ಹೋಗೋಣ. ನಿಮ್ಮೆಲ್ಲರ ಸಹಕಾರ ಇರ್ಬೇಕಂತ ಹೇಳಿ ಇವತ್ತಿನ ದಿವಸ ಒಂದು ಒಳ್ಳೆಯ ದಿವಸ, ಗುರು ಪೌರ್ಣಮಿ. ಮಕ್ಕಳಿಗೆ ಏನಪ್ಪ ಅಂದ್ರೆ ಪಠ್ಯ ಪುಸ್ತಕ ವಿತರಣೆ, ಆಮೇಲೆ ಸಮವಸ್ತ್ರಗಳ ವಿಸ್ತರಣೆ ಕಾರ್ಯಕ್ರಮ ನೀವೆಲ್ಲರಿಗೆ ಸಾಕ್ಷೀಭೂತರಾಗ್ತೀವಿ. ಇನ್ನೂ ಒಂದೇನಪ್ಪ ಅಂದ್ರೆ ಈ ಒಂದು ಬೇರೆ ಕೊಡುವಂತ ಶಕ್ತಿ ಮೈಲಾರಲಿಂಗನಿಗೆ ಅನುಗ್ರಹಿಸಿದ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರೈಸುತ್ತಾ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ನಮ್ಮೆಲ್ಲ ಮಾತನ್ನು